ಜರ್ನಿ ಅಂತೂ ಕಂಪ್ಲೀಟ್ ಆಗಿ ತೋರಿಸ್ತೀವಿ ಯಾವ ಥರ ಇರುತ್ತೆ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ಇದು ರೋಡು. ಈ ರೇಂಜಿಗೆ ಆಫ್ ರೋಡ್ ಕರ್ಕೊ ಹೋಗ್ತಾರೆ ನಮ್ಮಲ್ಲಿಗೆ. ಬ್ರೇಕ್ಫಾಸ್ಟ್ ತಿಂದಿಲ್ಲ, ಏನಿಲ್ಲ, ಹೊಟ್ಟೆ ಕಳ್ಳೆಲ್ಲ ಬಳಸ್ತೈತೆ ಅಣ್ಣ ನಮ್ಮ ಪರಿಸ್ಥಿತಿ. ಮಾಡ್ಲಿ ಬಿಡೋ ಮ್ಯೂಸಿಕ್. ಈ ವ್ಲಾಗು ವೈನಾಡಿನ ಲ್ಯಾಂಡ್ ಸ್ಲೈಡ್ ಆಗಿಂತ ಮುಂಚೆ ಆಗಿರೋದು. ಸೊ ಪ್ರೇ ಫಾರ್ ವೈನಾಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುನಿಲ್ ಗೌಡ. ಸೊ ತುಂಬ ದಿನ ಆಗೋಯ್ತು ವ್ಲಾಗ್ ಮಾಡಿ, ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ತುಂಬ ದಿನದಿಂದ ನಾವು ಕಸಿನ್ಗಳು ಟ್ರಿಪ್ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದು. ಆ ಟ್ರಿಪ್ಪು ತುಂಬಾ ರೀಶೆಡ್ಯೂಲ್ ಆಗಕ್ಕೆ ಬಂತು. ಯಾಕೆಂದರೆ ಬ್ಯುಸಿಯಾಗಿ ಸೊ ರೀಶೆಡ್ಯೂಲ್ ಆಯ್ತಿತ್ತು. ಸೊ ಇವತ್ತು ಆ ಟ್ರಿಪ್ಪಿಗೆ ಒಂದು ಕಳೆ ಬಂದಂಗೆ ಆ ಟ್ರಿಪ್ಪು ಸಕ್ಸಸ್ ಆಗ್ತಿದೆ. ನಾವು ಕಸಿನ್ ಕ್ರೂಗಳೆಲ್ಲ ಟ್ರಿಪ್ ಹೋಗ್ತಿದ್ವಿ. ಎಲ್ಲಿಗೆ ಅಂದರೆ ವೈನಾಡು. ಸೊ ನಮ್ಮ ಜರ್ನಿ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ. ಸೊ ಈಗ ಆಲ್ರೆಡಿ ಮೈಸೂರು ಟೋಲ್ ರೋಡ್ ಹತ್ರ ಇದ್ದೀವಿ. ನನ್ನ ಕಸಿನ್ಗಳು ಹೇಗಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಯಾರ್ಯಾರು ಅಂತ ತೋರಿಸ್ತೀನಿ. ಒಬ್ರೊಬ್ರನ್ನೇ ಎಲ್ಲ ಇಲ್ಲೇ ನಿಂತಿದ್ದಾರೆ. ಒಬ್ರೊಬ್ರನ್ನೇ ಇಂಟ್ರೊಡಕ್ಷನ್ ಮಾಡ್ತೀನಿ ಬನ್ನಿ. ಫಸ್ಟು ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತು ಇವರು ಯಾರು ಅಂತ, ನಮ್ಮ ಅಕ್ಕ ಇವಳೊಬ್ಳು. ಸೊ ಸೆಕೆಂಡು ಇವನು ನೋಡಿರ್ತೀರ ನಮ್ಮ ಬ್ಲಾಗಲ್ಲಿ, ಕಾರ್ತಿ, ಇವನು ಗೊತ್ತಲ್ಲ. ಸೊ ಇನ್ನು ಮೂರನೇದು ಒನ್ ಆ್ಯಂಡ್ ಓನ್ಲಿ ದ ಕಿಂಗ್ ರಾಜಣ್ಣ. ರಾಜಣ್ಣ ಏನು ಹೇಳ್ತೀರಾ? ರಾಜಣ್ಣ ಆಯ್ತಲ್ಲ. ನಮ್ಮ 4 ಜನನ ನೀವು ರೆಗ್ಯುಲರ್ ಆಗಿ ನಮ್ಮ ವ್ಲಾಗಲ್ಲಿ ನೋಡೇ ಇರ್ತೀರಾ. ಸೊ 5th ಮೆಂಬರ್ ಯಾರು ಅಂತ ತೋರಿಸ್ತೀನಿ ಬನ್ನಿ. ಅವರು ತುಂಬ ರೇರು, ವಿಡಿಯೋಗಳಲ್ಲಿ ಬಂದಿಲ್ಲ, ನಮ್ಮ ವಿಡಿಯೋಗಳಲ್ಲಿ ಬಂದಿಲ್ಲ. ಸೊ ಇವತ್ತೇ ಫಸ್ಟ್ ನನ್ನ ವ್ಲಾಗಲ್ಲಿ ಬರ್ತಾ ಇರೋದು. ಯಾಕಂದ್ರೆ ನಾವು 5 ಜನ ಒಟ್ಟಿಗೆ ಟುಗೆದರ್ ಇದ್ದವರು. ಸೊ ಇದೇ ಫಸ್ಟ್ ವ್ಲಾಗಲ್ಲಿ ಬಂದಿದ್ದೀವಿ. ಅದು ಚಿಕ್ಕ ವಯಸ್ಸಿನಿಂದ ಇದೆ. ಬಟ್ ನೀವು ನಂದು ಹಳೆ ವಿಡಿಯೋ ಎಲ್ಲ ನೋಡೋದಾದ್ರೆ ನಾವು 4 ಜನ ಇದೀವಿ. ಇವಳಿಲ್ಲ, ಯಾಕಂದ್ರೆ ಇವಳು ಸ್ವಲ್ಪ ಹೈ ಲೆವೆಲ್ಲು. ಸೊ ಆದ್ರಿಂದ ಇವಳಿಲ್ಲ. ಸೊ ತೋರಿಸ್ತೀನಿ ಮೇಡಮ್, ಬನ್ನಿ ಕಡೆ. ಇವಳ ಹೆಸರು, ನಾನು ಎಲ್ಲಾರ್ಕಿಂತ ದೊಡ್ಡೋಳು. ಆಕ್ಚುಲಿ ಇವಳ ಹೆಸರು ಬಂದು ಮಂಗೋಲಿಯನ್ ಅಂತ. ಏನ ಕರ್ತಿ? ಮಂಗೋಲಿಯನ್ ಕಾವ್ಯ ಅಂತ. ಸೊ ನೋಡ್ಬೋದು, ನೀವು ನಮ್ನೆಲ್ಲ ನೋಡ್ಬೋದು. ನಾವೆಲ್ಲ ಒಂಥರ ಇದೀವಿ ನೋಡ್ರಿ, ಎಲ್ಲ ಒಂದೇ ತರ ಇದೀವಿ ನೋಡಕ್ಕೆ. ಸ್ವಲ್ಪ ಸಿಮಿಲಾರಿಟಿ. ಇವಳು ನೋಡ್ರಿ ಮಂಗೋಲಿಯನ್ ದೇಶದಿಂದ ಬಂದಿರೋ ನೋಡಿ, ಅದಕ್ಕೆ ಮಂಗೋಲಿಯನ್ ಅಂತ ಹೆಸರಿಟ್ಟಿದ್ವಿ. ವಯಸ್ಸಲ್ಲಿ ಅವಳೇ ದೊಡ್ಡವಳು. ನಾನ್ ದೊಡ್ಡೋಳು ಎಲ್ಲಾರ್ಗಿಂತ. ನೀನೇ ದೊಡ್ಡವಳು. ಲಾಸ್ಟ್ ಇವನು, ಬಟ್ ಎಲ್ಲಾರ್ಗಿಂತ ಫಸ್ಟ್ ಇವನು, ಲಾಸ್ಟ್ ನಾನು. ಸೊ ಎಲ್ಲಾರ್ದು ಪ್ಲಾನ್ ಸಕ್ಸಸ್ ಆಗಿದೆ ಟ್ರಿಪ್ ಹೋಗ್ಬೇಕಂತ. ಇದು ರೀಶೆಡ್ಯೂಲ್ ಆಗಿರೋದು. ಲಾಸ್ಟ್ ಮಂತ್ ಹೋಗ್ಬೇಕು ಅಂತ ಮಾಡಿ ಕಾರಣಾಂತರಗಳಿಂದ ಚಳಿ ಸ್ಟಾರ್ಟ್ ಆಗೋಗಿದೆ. ಮೈಸೂರಲ್ಲೇ ಸ್ಟಾರ್ಟ್ ಆಗಿದೆ. ಇನ್ನು ವೈನಾಡಲ್ಲಿ ಯಾವ ತರ ಇರುತ್ತೋ ಗೊತ್ತಿಲ್ಲ. ನಮ್ಮ ಜರ್ನಿ ಅಂತೂ ಕಂಪ್ಲೀಟ್ ಆಗಿ ತೋರಿಸ್ತೀವಿ ಯಾವ ತರ ಇರುತ್ತೆ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನಮ್ಮ ರಾಜಣ್ಣವ್ರ ಕಾರಲ್ಲಿ ಹೋಗ್ತಾ ಇರೋದು, ಲಾರಿಲ್ ಅನ್ಕೊಂಬಿಟ್ಟು ಕನ್ಫ್ಯೂಷನ್ ಆಗೋಗ್ಬಿಟ್ಟಿರೋ. ಆಮೇಲೆ ಡ್ರೈವರ್ ಅಲ್ಲಿ ನೋಡ್ರಿ, ಅವ್ನ ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಾವ್ರಲ್ಲ ನೋಡಿ ವಿಡಿಯೋ ಕಾಲಲ್ಲಿ. ಎಂತ ಅವ್ನ ಗರ್ಲ್ ಫ್ರೆಂಡ್ ಜೊತೆ ವಿಡಿಯೋ ಕಾಲಲ್ಲಿ ಮಾಡ್ಬಿಟ್ಟು ಮಾತಾಡ್ತಾನೆ. ಸೊ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಏನ್ ಹೇಳ್ತೀರಾ ನಮ್ಮ ಜರ್ನಿಗೆ? ಈಗ ಬರ ಕಡೆ ಏನ್ ಹೇಳೋದು, ತುಂಬಾ ದಿನ ಆಯ್ತಲ್ಲ. ಯಾಕಂದ್ರೆ ಪ್ಲಾನ್ ಮಾಡಿ ಮಾಡಿದೀವಿ. ಸೊ ನಾವು 3 ವರ್ಷ ಆದ್ಮೇಲೆ ಮತ್ತೆ ಟ್ರಿಪ್ ಹೋಗ್ತಾ ಇರೋದು. 2020 ಗೋವಾಗೆ ಹೋಗಿದ್ದು. ಅದಾದ್ಮೇಲೆ ಇದು ಮಾಡ್ತಾ ಇದೀವಿ. ತುಂಬಾ ಎಕ್ಸೈಟ್ ಆಗಿದೆ. ಅದು ವೈನಾಡು ರೆಸಾರ್ಟ್ ಎಲ್ಲ ಬುಕ್ ಮಾಡಿದ್ವಿ. ನಮ್ಮ ರೆಸಾರ್ಟ್ ಎಲ್ಲ ಹೇಗೆ ತೋರಿಸ್ತೀವಿ, ಜರ್ನಿ ಹೇಗಿರುತ್ತೆ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಓಕೆ, ಸ್ಟಾರ್ಟ್ ಮಾಡಿದ್ರು. ನಮ್ಮ ರಾಜಣ್ಣ ಡ್ರೈವರ್ ಆಗಿದ್ದಾರೆ ಫಸ್ಟ್ ಟೈಮು. ಎವ್ರಿ ಟೈಮ್ ನಾನೇ ಡ್ರೈವರ್ ಆಗಬೇಕಾಯ್ತು. ಸೊ ಈ ಟೈಮ್ ಅವ್ರು ಫಸ್ಟ್ ಡ್ರೈವರ್ ಆಗಿದ್ದಾರೆ. ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ನೀವೇ ಡ್ರೈವರ್ ವೈನಾಡ್ಗೆ. ಸೊ ಫಾರೆಸ್ಟ್ ಒಳಗೆ ಹೋಗೋದು. ಫಾರೆಸ್ಟ್ ಬೇಡ, ವೈನಾಡ್ಗೆ ಹೋಗೋಣ. ಓಕೆ, ಸೊ ಸ್ಟಾರ್ಟ್ ಆಯ್ತು ನಮ್ಮ ಜರ್ನಿ. ಸೊ ಈ ಸತಿ ನಾನು ಫಸ್ಟ್ ಟೈಮ್ ಫ್ರೀ ಆಗಿದ್ದೀನಿ ಡ್ರೈವಿಂಗ್ ಪ್ಲೇಸ್ ಬಿಟ್ಟು. ಯಾಕಂದ್ರೆ ಬೇರೆ ಆಕ್ಯುಪೈ ಮಾಡಿದ್ದಾರೆ, ಖುಷಿ ಆಗುತ್ತೆ. ಯಾವಾಗಲೂ ನಾನೇ ಡ್ರೈವಿಂಗ್ ಸೀಟಲ್ಲಿ ಇರಬೇಕಾಗಿತ್ತು. ಏನಾದ್ರು ಖುಷಿ. ಹೇಗಿದೆ ತೋರಿಸ್ತೀನಿ ಬನ್ನಿ. ಆನೆಗಳು ನೋಡ್ಬೋದು. ಅಷ್ಟಾಗಿ ತೋರಿಸ್ಬೇಕಂತ ನಮ್ಮ ರಾಜಣ್ಣ. ಇದು ಆಟೋಮೆಟಿಕ್ ಏನೇನೋ ಇಟ್ಕೋಬಿಟ್ಟು ಎಲ್ಲಿ ತೋರ್ಸೋಣ? ಇಲ್ಲ ಕಣ, ಇಲ್ಲಿ. ಸೊ ಮಿಡ್ ನೈಟು 1 ಗಂಟೆ ಆಗೈತೆ. ಮೈಸೂರು ತಲುಪಿಟ್ಟಿದ್ದೀವಿ. ಸೊ ಏನೋ ಹೇಳ್ತಾರಲ್ಲ, ಬ್ಯಾಕ್ ಟು ಇದು ಅಂತ. ನಾವೇ ವಾಪಸ್ ಬ್ಯಾಕ್ ಟು ಡ್ರೈವಿಂಗ್ ಬಂದಿದ್ವಿ. ಮೈಸೂರು ಪ್ಯಾಲೇಸ್
ಇದಲ್ವ ಮಗ ಏ ಪ್ಯಾಲೇಸ್ ಇದು ಪ್ಯಾಲೇಸ್ ಕಣಪ್ಪ. ಬ್ಯಾಲೆನ್ಸ್ ಅಲ್ಲ. ಏನಿದು ಸೊ ನೈಟು ಫುಲ್ಲು ಗಾಡಿ ಓಡಿಸ್ಕೊಂಡ್ಬಂದು ನಾನು ಒಂದು ಅರ್ಧ ದೂರ ಓಡಿಸ್ಕೊಂಡೆ, ವಾಪಸ್ ಶಿವ ಓಡಿಸ್ಕೊಂಡ್ಬಂದ. ವೈನಾಡಿಗೆ ಒಂದು 20 ಕಿಲೋಮೀಟರ್ ಆಯ್ತಿಂದ. ಇಲ್ಲಿ ಯಾವುದೋ ಮಗ ಇದು ತಿರುನೆಲ್ಲಿ ಅಂತ ಇದೆ, ಅಲ್ಲಿ ಹಾಕಿದ್ವಿ. ಎಲ್ಲ ಫ್ಲಾಟ್ ಆಗೋಗ್ತಾರೆ ನೋಡ್ರಿ. ಅಣ್ಣ ಫುಲ್ಲು ಬಂದಿರಿ ಫುಲ್ಲು. ಶಿವ ವಾಪಸ್ ಗಮಡಿ ವಾಪಸ್ ಓಡ್ತಾ ಇದ್ದೀವಿ. ವೈನಾಡಿಗೆ ಒಂದು 20 ಕಿಲೋಮೀಟರ್ ನಿಮಗೆ 20 ಕಿಲೋಮೀಟರ್ ಇದೆ ಅಂತ ವೈನಾಡಿಗೆ. ಅಲ್ಲಿಂದ 900 ಕಂಡಿನ ಫಸ್ಟು. ಸೊ ವೈನಾಡಿಗೆ ಹೋಗ್ತೀವಿ. ವೈನಾಡಿ ಆದಮೇಲೆ 900 ಕಾಂಡಿ ಅಂತ ಪ್ಲೇಸು, ಅಲ್ಲಿ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚೆ ಫ್ರೆಶ್ ಅಪ್ ಆಗಬೇಕಲ್ಲ, ಸೊ ವೈನಲ್ಲಿ ಫ್ರೆಶ್ ಅಪ್ ಆಗ್ಬಿಟ್ಟು ಅಲ್ಲಿ ಹೋಗ್ತೀವಿ. ಸೊ ವೆದರ್ ಅಂತೂ ತುಂಬಾ ಚಳಿಯಾಗಿದೆ. ಮಳೆ ಲೈಟಾಗಿ ಹನಿ ಥರ ಅಂತ ಇತ್ತು. ಇಲ್ಲದೆ ಅಷ್ಟೊಂದೇನು ಮಳೆ ಇಲ್ಲ, ಬಟ್ ಊದು ಹೋಗಿದೆ. ಯಾವಾಗ ಹೋಗಿದ್ದೆ ಹೋಗಿಲ್ಲ. ಸೊ ಈಗ ವೈನಾಡಿಗೆ ವಾಪಸ್ ಹೋಗ್ತಾ ಇದ್ದೀವಿ. ತೋರಿಸ್ತೀವಿ ರೋಡು, ಗಾಡಿ ತಂಗಿದೆ, ತಣ್ಣನೆ ಗಾಳಿ, ಸಕಲಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಹೇಗಿದೆ ವೈನಾಡಿನ ಚಳಿ? ಪರವಾಗಿಲ್ಲ, ಏನಾಗಲ್ಲ. ನಾನು ಸ್ವಲ್ಪ ಹೈಲೈಟ್ ಮಾಡಿ ತೋರಿಸ್ತೇನೆ. ಹೇಗಿದೆ ಹೇಳಿ, ರಿವ್ಯೂ ಕೊಡ್ರಿ. ನಮ್ಮ ರಾಜನ ಮನೆ ಕಡೆ ಚಳಿ ಜಾಸ್ತಿ ಇದೆ. ಕಾರ್ ಓಡಿಸ್ತಾ ಇರೋದು ನಮ್ಮ ಇವರು ರಾಜಣ್ಣ. ನೀವು ಬಿಡಿ, ನೀವು ನಿಮ್ಮ ಹೆಸರು ಯಾವ್ದಿತ್ತು? ಸೊ 900 ಕಾಂಡಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮ ಗಾಡಿ ಬಿಡಲ್ವಂತೆ, ಅವ್ರದ್ದೇ ಜೀಪ್ ಇದೆ, ಅವ್ರ ಜೀಪಲ್ಲಿ ಹೋಗ್ಬೇಕು. ಸೊ ಫ್ರೆಶ್ ಅಪ್ ಆಗ್ತಿದ್ದಾರೆ. ಸೊ ಪಾರ್ಕಿಂಗ್ ಮಾಡಿದ್ದೀವಿ. ಪಾರ್ಕಿಂಗ್ 50 ರೂಪಾಯಿ ತಗೊಂಡ್ರು, ಏನು ಜಾಸ್ತಿ ಏನಿಲ್ಲ. 900 ಕಾಂಡಿ. ಇಲ್ಲಿಗೆ ಬಂದಾದ್ಮೇಲೆ ಒಂದು ಅಸ್ಸಮ್ ಆಗಿರೋ ಜಾಗ, ಅಂದರೆ ಒಂದೊಳ್ಳೆ ಪ್ಲೇಸ್ ಥರ ಅನ್ಸ್ಬಿಡ್ತು. ಇದು ನೋಡಿದ್ರೆ ತೋರಿಸ್ತೀವಿ ಬನ್ನಿ ಏನದು ಅಂತ. ಹಾಗೆ ಸುಮ್ಮನೆ ಈ ಸಿನಿಯರ್ಗೆ ಕಾಣಿಸ್ತು ನಮಗೆ ಈ ಪಾರ್ಕಿಂಗಲ್ಲಿ. ತುಂಬ ಚೆನ್ನಾಗಾಯಿತು, ತುಂಬ ಇಷ್ಟ ಆಯಿತು. ಬಟ್ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ, ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ. ಸೊ ದೂರದಿಂದಲೇ ನೋಡಿ ಖುಷಿ ಪಡ್ಕೋಬೇಕು, ಚೆನ್ನಾಗಿದೆ. ಸೊ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಇದೆಯಂತೆ, ಆಫ್ ರೋಡ್ ಟ್ರೆಕ್ಕಿಂಗ್ ಹೋಗ್ಬೇಕು 900 ಕಂಡಿಗೆ. ಸೊ 900 ಕಂಡಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಜೀಪು 6 ಜನಕ್ಕೇನೋ 1200 ಅಂದಂಗಿತ್ತು. ಸೊ ಇಲ್ಲಿಂದ ಜೀಪೇ ತಗೋಬೇಕು, ನಮ್ಮ ವೆಹಿಕಲ್ಗಳು ಬಿಡಲ್ವಲ್ಲ. ಸೊ ಎಲ್ಲ ರೆಡಿ ಆದರು, ಹೋಗ್ತಾ ಇದ್ದೀವಿ. ನಮ್ಮ ರಾಜಣ್ಣ ಒಂದು ಕಡೆ ಹೋಯ್ತಾನಲ್ಲಪ್ಪ, ಎಲ್ಲೋ ಹೋಯ್ತಾನ ಅವನು. ಕಾರ್ತಿ, ಲೋ ಕಾರ್ತಿ, ಯಾರ ಅವನು? ರಿಯಾಕ್ಷನ್ ಕೊಡ. ಕಾವ್ಯ ಅಮ್ಮ ಕಾಲ್ ಮಾಡ್ತೈತೆ. ಶಿವು ಬಾ. ಹಾ ಸೊ ಜೀಪ್ಗಳು ಇಲ್ಲಿ ನಿಂತಿದೆ, ಹೋಗೋಣ ಜೀಪಲ್ಲಿ. 6 ಜನ, ನಾವು 5 ಜನ ಇದ್ದೀವಿ. ಎಷ್ಟಾಗ್ತಾರ? ನೀನೇ ಮಾಡಿಸು, ನನಗೆ ಮಲಯಾಳಂ ಬರಲ್ಲ, ನಮ್ಗೆ ಹಿಂದಿ ಅಷ್ಟೇ ಬರೋದು. ಮಾಡಿಸು ಬೇಗ. ಸೊ ಜೀಪಲ್ಲಿ ಹೋಗ್ತಾ ಇದ್ದೀವಿ. 1200, ಕಮ್ಮಿ ಇಲ್ವಂತೆ ಪ್ರೈಸು. ಸೊ ಅಲ್ಲೂ ಎಂಟ್ರಿ ಫೀಸ್ ಇದೆಯಂತೆ. ಸೊ 900 ಗಂಟೆಗೆ ಜೀಪಲ್ಲಿ ಹೋಗ್ತಾ ಇದೀವಲ್ವಾ, ಇಲ್ಲಿಂದ 7 ಕಿಲೋಮೀಟರ್ ಇದೆಯಂತೆ. ಸೊ 7 ಕಿಲೋಮೀಟರ್ ಆದ್ಮೇಲೆ ಅಲ್ಲಿ ಕೂಡ 250 ರುಪೀಸ್ ಪರ್ ಹೆಡ್ ಇದೆಯಂತೆ ಎಂಟ್ರಿ ಚಾರ್ಜು. ಸೊ ಇಲ್ಲಿ 1200, ಅಲ್ಲಿ 250. ಸೊ ಹೋಗ್ತಾ ಇದೀವಿ. ಆಫ್ ರೋಡ್ ಇದೆ ಫುಲ್ಲು. ರೋಡ್ ಮಾತ್ರ ಗಿಚ್ಚಿಗಿಲಿಗಿಲಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ತೋರಿಸ್ತೀನಿ ರೀ. ರೋಡ್ ಗಿಚ್ಚಿಗಿಲಿಗಿಲಿ ರೋಡ, ಎಲ್ಲ ಕುಲ್ಕಾಡಬೇಕು. ಜೀಪಲ್ಲಿ ಯಾವ ರೇಂಜಿಗಿದೆ ಇದು ರೋಡ್. ಈ ರೇಂಜಿಗೆ ಆಫ್ ರೋಡ್ ಕರ್ಕೊ ಹೋಗ್ತಾರೆ ನಮ್ಮಲ್ಲಿಗೆ. ಬ್ರೇಕ್ಫಾಸ್ಟ್ ತಿಂದಿಲ್ಲ, ಏನಿಲ್ಲ, ಹೊಟ್ಟೆ ಕಳ್ಳೆಲ್ಲ ಬಳಸ್ತೈತೆ ಅಣ್ಣ. ನಮ್ ಪರಿಸ್ಥಿತಿ ಯಾರಿಗೆ ಹೇಳೋಣ? ಅಯ್ಯೋಯ್ಯೋ, ಬೈತಲ್ಲ ಅವ್ರು, ಯಾರ ಫ್ರೆಂಡ್ಸ್ ಜೊತೆ ಮಾತಾಡ್ತಾರೆ. भैया डेली कितना ट्रिप करते हैं? एक ही, बस एक ಸಿಂಗಲ್ ಟ್ರಿಪ್. ಒಂದ್ ದಿನಕ್ಕೆ ಒಂದೇ ಟ್ರಿಪ್ ಅಂತ ಮಾಡೋದು. ₹200 ಖರ್ಚಾಗುತ್ತೆ, ₹1000 ಉಳಿಸ್ಕೊತಾರೆ ಸಾಕು. సీజన్ ಇಲ್ಲ. సీజన్ ఉండే అప్పుడు 3, 4, 5 ಸೀಸನ್ ಇತ್ತು ಅಂದ್ರೆ 3-4 ಮಾಡ್ತಾರಂತೆ, ಇಲ್ಲ ಅಂದ್ರೆ ಒಂದೇ ಅಂತೆ. ಸೊ ಅವರು ಒಂದು ಮಾಡಿ ಈ ರೇಂಜ್ಗೆ ಓಡಿಸ್ತಾರೆ ಅಂದ್ರೆ ತುಂಬಾ ಗ್ರೇಟ್ ಅಪ್. ಸೀರಿಯಸ್ ಆಗಿ ಒಂದು ಮಾಡೋದು ತುಂಬಾ ಕಷ್ಟ ಇದೆ. ಈ ರೋಡ್ ನೋಡ್ಬಿಟ್ರೆ, ಈ ರೋಡಿಗೆ ಬಂದಿರೋರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್, ಯಾರ ಮುಂಚೆ ಬಂದಿರೋರು. ಸೊ ಯಾರ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ ರಾಜಣ್ಣ ತುಂಬಾ ಎಕ್ಸ್ಪೀರಿಯನ್ಸ್ ಆಗ್ತೈತೆ ಫ್ರಂಟ್ ಅಲ್ಲಿ ಕುತ್ಕೊಂಡು. ಬರೀ ಕಲ್ಲು ಬಂಡೆ
ಬಿಟ್ರಿ ಏನು ಏನು ಇಲ್ಲ, ರೋಡೇ ಇಲ್ಲ. ಇನ್ನೊಂದು ಕಲ್ಲು ಹಳ್ಳ, ನೆಕ್ಸ್ಟ್ ಒಂದು ಕಲ್ಲಲ್ಲಿ ಹಳ್ಳ. ಅಯ್ಯಪ್ಪ, ಆದ್ರೂ ಕ್ರೇಜಿ ರೋಡ್. ಇಲ್ಲಿ ನಾವು ಆಫ್ ರೋಡ್ ಅಲ್ಲಿ ಒಬ್ರದ್ದು ಎಕ್ಸ್ಪ್ರೆಷನ್ ನೋಡ್ಬೇಕು. ಆಕ್ಚುಲಿ ಮೇನ್ ಎಕ್ಸ್ಪ್ರೆಷನ್ ಅವ್ರ ಕತ್ತು ಮುರಿದೋಗ ರೇಂಜಿಗೆ ಬಂದ್ಬಿಡಿದೆ ಅಂತೆ ಆಫ್ ರೋಡ್ ಅಲ್ಲಿ. ಹೇಳಿ ಮೇಡಮ್, ಏನ್ ನಿಮ್ ಪ್ರಾಬ್ಲಮ್? ಕಷ್ಟ ಯಾರಿಗೆ ಹೇಳಿ, ನನ್ನ ತಮ್ಮ ಗಾಡಿ ಓಡಿಸ್ಬೇಕಾದ್ರೆ ಎದುರುಕತ್ತಿದ್ದೆ. ಅವರೇ ಇವ್ರ ತಮ್ಮ ಗಾಡಿ ಓಡಿಸುವಾಗ ಎದ್ರಕತ್ತಿದ್ರು. 100 ರೂಪೀಸ್ ಆಕ್ಟಿಂಗ್ ಮಾಡೋದ್ರೆ 200 ರೂಪೀಸ್ ಮಾಡ್ತಾರೆ. ಸೈಕ ನೀನು, ಚೆನ್ನಾಗಿತ್ತಾ? ಎಲ್ಲ ಮೆನ್ಷನ್ ಆಗುತ್ತೆ. ನ್ಯಾಚುರಲ್, ಅದಕ್ಕೇನೆ ನಾವು ಪೇ ಮಾಡೋದು ಆಫ್ ರೋಡ್ ಅಂತ. ಕಾರ್ ತಣ್ಣಗೆ ಎಲ್ಲ ಆಗೈತೆ. ಇಲ್ಲಿ ಕಾಡಲ್ಲಿ ಬರ್ಬೇಕಿದ್ರೆ ಒಂದು ಕೋತಿ ಕಚ್ಬಿಡ್ತು. ಅಪ್ಪ ಅಲ್ಲೋಡ್ರಿ, ಕಣ್ಣು ನೋಡ್ರಿ, ಅಲ್ಲೋಡ್ರಿ. ಅದಕ್ಕೆ ಫ್ರೆಶ್ ತಗೊಂಡಿ ನೋಡ್ರಿ, ಬೆದಲ್ಗೂ ಆ ಮಳೆಗೂ ರಿಸಲ್ ಮಳೆ ಅಂದ್ರೆ ಹನಿ ಮಳೆ ಅಂತೀವಲ್ಲ, ಆ ಮಾಗುಗೂ ಇರೋ ಪ್ಲೇಸಸ್ ಸಾಕಾಗಿದೆ. ಆ ವ್ಯೂ ನೋಡಿ, ವ್ಯೂ ಮಾತ್ರ ಸಾಕಾಗಿದೆ. ತುಂಬಾ ಆಕ್ಟಿವಿಟೀಸ್ ಇದೆ. 900 ಕಂಡಿಗೆ ಬಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು. ಶೂರೇ ಹೇಗಿತ್ತು? ಮಸ್ತಾಗಿತ್ತು. ಆ ಪ್ಲೇಸು, ಆ ವ್ಯೂ ಮಾತ್ರ ಸಖತ್ತಾಗಿತ್ತು. ಸೊ ಇಲ್ಲಿ 250 ಪರ್ ರೇಟು ತಗೊಂಡಿದ್ದೀವಿ. ಟಿಕೆಟ್ ಇದೆ. ಇದರಲ್ಲಿ ಸುಮಾರು ಆಕ್ಟಿವಿಟಿ ಇದೆ. ಸೊ ಅದೊಂದೇ ಇಲ್ಲ, ಗ್ಲಾಸ್ ಬ್ರಿಡ್ಜು, ಸೊ ಟ್ರೀ ಟಾಪ್ ವ್ಯೂ ಪಾಯಿಂಟು, ಆರ್ಚರಿ ಶೂಟಿಂಗ್ ಇದೆ, ಕ್ರಿಕೆಟ್ ನೆಟ್ ಪ್ರಾಕ್ಟೀಸು, ರೋಲ್ ಪ್ಲೇ ಏರಿಯಾ, ಪೆನಲ್ಟಿ ಶೂಟ್ಔಟ್ ಇದೆ. ಸೊ ಇಷ್ಟಕ್ಕೆ 250 ತಗೊಳ್ತಾರೆ. ಇಷ್ಟು ಆಕ್ಟಿವಿಟಿ ಆಡ್ಬೋದು ನಾವು 1 ಅವರಲ್ಲಿ. ಸೊ ಇಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಅಂತೂ ಮಸ್ತಾಗಿತ್ತು, ಸೈಕಾಗಿದೆ. ಈಗ ಅಲ್ಲಿಗೆ ಹೋಗ್ತೀವಿ ಟಾಪಿಗೆ. ಹೇಗಿದೆ ನೋಡೋಣ. ಮಳೆ ಬೇರೆ ಬರ್ತಾ ಇದೆ, ನಾನು ಬಿಟ್ಟು ಬೇರೆ ಹೋಗ್ತಾ ಇದ್ದಾರೆ ಎಲ್ಲರೂ. ಇವರು ಮೋಸ ಮಾಡ್ತಾರಪ್ಪ. ಇಲ್ಲಿವರೆಗೂ ಕೊಟ್ಟಿದ್ರೆ ಆಗಿರೋದಲ್ಲ. ಹೇಗಿತ್ತು ಆಫ್ ರೋಡ್ ಎಕ್ಸ್ಪೀರಿಯನ್ಸ್? ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಅಂತೂ ಕ್ರೇಜಿ. ಒಂದು ಪಾಯಿಂಟ್ ಅಲ್ಲಿ ಜೀವ ಬಾಯಿ ಬಂದ್ಬಿಟ್ಟಿತ್ತು. ವ್ಯೂಗಳು ಆದ್ರೆ ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲಿಂದ. ನೀನು ಕಾವ್ಯ? ಚೆನ್ನಾಗಿತ್ತು. ನೀನ್ ಮಕ್ಕ ನೋಡೋದು ಸುಮ್ಮಿರು. ನಿಮ್ ರಿವ್ಯೂ ಕೇಳಿದ್ರೆ ತಪ್ಪು ಮಾಡಿ ನಾನು. ಶಿವು, ನಿಮ್ದು ವ್ಯೂ ಪಾಯಿಂಟ್ ಬಗ್ಗೆ ಏನಾರ ಹೇಳ್ತೀರಾ? ಅಲ್ಲಿ ಶೂಟಿಂಗ್ ಇದೆ, ರೈಫಲ್ ಶೂಟಿಂಗ್. ಹೋಗೋಣ, ಅಲ್ಲಿ ಹೋಗೋಣ. ನಿಮ್ದು ವ್ಯೂ ಬಗ್ಗೆ ಹೇಳಿರಿ. ವ್ಯೂ ಸಖತ್ತಾಯ್ತು. ಕಾರ್ತಿ, 1 ತಿಂಗಳಿಂದ ಇದನ್ನೇ ನೋಡಿ ಬೇಜಾರ್. ಏನ ಶಿವು ಹೇಳೋ, ಹೆಂಗಿತ್ತು ವ್ಯೂ? ಕಾರ್ತಿ, ಈಗ ಬಂದ್ವಲ್ಲ ಆಫ್ ರೋಡ್ ಅಲ್ಲಿ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಸೋಂಬೇರಿಗಳನ್ನ ಕರ್ಕೊಂಡ್ ಬಂದಿದೀವಿ ಅಂದ್ರೆ ಅಪ್ಪೈತೆ. ಅಪ್ನ ಹತ್ತಕ್ಕಾಗ್ದಲ್ಲ ಒದ್ದಾಡ್ತಾರಲ್ಲ ಈ ಹೆಣ್ಣೈಕ್ಳುಗಳು. ಅದ್ರಲ್ಲಿ ಬೇರೆ ಹೇಳ್ತಾರೆ, ನಾವು ವುಮೆನ್ ಸ್ಟ್ರಾಂಗ್ ಅಂತಾರೆ. ಕಾವಿನ ಇಟ್ಕೊಳ್ಳಿ, ಸಣ್ಣಕ್ಕಿರೋದಕ್ಕೂ ಅದಕ್ಕೂ ಉಳ್ಕೊಂಡು ಹೊಂಟೋಗ್ಬಿಟ್ಟಾಳು. ನನಗೆ ಹೆಲ್ಪ್ ಮಾಡ್ತಾವಳಿ. ಕಾಲೆಲ್ಲ ತಣ್ಣಗಾಗ್ತಿದೆ, ನಡೀರೋ. ಇದೆ 900 ಕಂಡಿ ಗ್ಲಾಸ್ ಬ್ರಿಡ್ಜ್ ವ್ಯೂ ಮಾತ್ರ ಸಾಕತ್ತಾಗಿದೆ. ಏನಾಗಲ್ಲ ಬಾರೋ, ನನಗೂ ಭಯ ಆಗ್ತೈತೆ. ಅಪ್ಪ ಡ್ಯೂಡ್, ಅದ್ಯಾಕೆ ಹಂಗೆ ನಡೀತಿದ್ಯಾ? ಅಮ್ಮ, ಭಯ ಆಯ್ತೈತಿ. ನಾನೇ ಹೆದರ್ಕೊಳ್ತಾ ಇದ್ದೀನಿ. ಸೈಕ್ ವ್ಯೂ ಮಾತ್ರ ಏನೇ ಹೇಳಿ, ಅಲ್ಲಿಂದ ನಾವು ಕಷ್ಟ ಬಂದಿರೋದಕ್ಕೂ ವರ್ತು ವರ್ಮಾ, ವರ್ತು. ಅಲ್ಲಿ ಜೋಗ್ ಫಾಲ್ಸ್ ಒಂದಿದೆ, ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ. ಬೆಟ್ಟಗಳ ನಡುವೆ ಇದೆಯಲ್ಲ, ಸಖತ್ತಾಗಿದೆ. ಇದು 900 ಗ್ಲಾಸ್. ಬಾಯಿ ಬತ್ತೈತ್ಲ ಹೀರೋ, ಏನ್ ಬಾಯಿಗೆ ಬತ್ತೈತೋ? ಆಯ್ತಲ್ಲ, ಮಳೆಗೋದಕ್ಕೂ ಕೋಲ್ಡ್ ಆಗಿ ಹೋಗ್ಬಿಟ್ಟಿದೆ. ಸ್ಲಿಪ್ಪರ್ ಹಾಕೊಳ್ಳೋಕ್ ಇದು ಬಿಟ್ಟಿಲ್ಲ ಇವರು, ಸ್ಲಿಪ್ಪರಿ ಆಗುತ್ತೆ ಅಂತ, ಜಾರುತ್ತೆ ಅಂತ. ಸೊ ಸೈಕ್ ಆದ್ರು. ಆಫ್ ಮಾಡ್ತೀನಿ. ಸ್ಟಾಪ್ ಮಾಡ್ದೆ ನಾನು, ಗ್ಲಾಸ್ ಬಿಟ್ಟಿದ್ದು. ಅದೇ ಅಲ್ವಾ? ಕರೆಕ್ಟ್. ಸೈಕಾಗಿ ನೀನು ಬಂದಿದ್ಯಾ? ಹಂಗಿದ್ರೆ 7 ಕಿಲೋಮೀಟ್ರ್. ಬಂದಿತ್ತು ಎಲ್ಲ. ಸೊ ಬ್ಯಾಕ್ ಗ್ರೌಂಡ್ ಮಾತ್ರ, ವ್ಯೂ ಮಾತ್ರ ಸಖತ್ತಾಗಿದೆ ಈ ಆ್ಯಂಗಲಿಂದ. ಸೊ ನೋಡ್ಬೋದು ನೀವು, ಸಖತ್ತಾಗಿದೆ, ಅದಂತೂ ನಿಜ.
ಇದಾಗಿ ಹೋಗಿದ್ದೀವಿ. ಯಾರು ನಮ್ಗಿಂತ ಇವಿ ಜೋಶಲ್ ಅವರೇ ಆ್ಯಕ್ಚುಲಿ. ಕೋಲ್ಡ್ ಆಗ್ತಿದೆ, ನಿಂತ್ಕೊಬಿಡ್ರಿ ನಡೀರಪ್ಪ ದಮ್ಮಯ್ಯ ಅಂತೀನಿ. ಮಳೆ ಬಿದ್ದಿರೋದು ಗೊತ್ತು, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಕೊಂಡ್ರು. ಇವ್ರು ಫೋಟೋ ಶೂಟ್ ಮಾಡ್ಕೊಂಡು ನಮ್ಗೆಲ್ಲ ಕಾಲು ತಂಡ್ರಿ, ಶೇಕ್ ಆಗ್ತಾ ಇದೆ ಬ್ರಿಡ್ಜ್ ಶೇಕ್ ಆಗ್ತಿದೆ. ಕೋಲ್ಡ್ ಹೇಳು. ಸೀರಿಯಸ್ಲಿ ನಾವು ಲೈಫಲ್ಲಿ ಈ ಥರ ಎಕ್ಸ್ಪ್ರೆಷನ್ಗಳು ಇದು ಕೊಡ್ತೀವಿ ಅನ್ಕೊಂಡಿರಲಿಲ್ಲ, ಬಟ್ ಈ ಪ್ಲೇಸ್ ಇಂದ ಕೊಡ್ತಾ ಇದ್ದೀವಿ. ಇದು ಜೆನ್ಯೂನ್ ಎಕ್ಸ್ಪ್ರೆಷನ್. ಸೀರಿಯಸ್ಲಿ ವೈನಾಡು 900 ಹೆಸರು ಮರ್ತ ಹೋಗ್ಬಿಡ್ತಲ್ಲ, ಸರಿ 900 ಕಂಡಿ ವರ್ತ್ ಪ್ಲೇಸು. ಸೊ ಹೆಚ್ಚು ಕಮ್ಮಿ ಒಂದು ಪರ್ಸನ್ಗೆ 500 ಖರ್ಚಾಗುತ್ತೆ. ಆ ಖರ್ಚಾದರೂ ಆ ವರ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ ವ್ಯೂ ಆಗಲಿ ಆ ಪಾಯಿಂಟ್ ಆಗಲಿ ನಿಮ್ಗೆ ಫೋಟೋ ಶೂಟ್ಗೊಂದು ಸಾಕಾಗಿದೆ ಕಣ್ರಿ. ಯಾರು ಇಷ್ಟ ಇದ್ದರೆ ಬಂದು ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಆಮೇಲೆ ನೀವೇ ಹೇಳ್ತೀರಾ ಹೌದು ನೀವು ಹೇಳಿದ್ ಕರೆಕ್ಟು ಅಂತ. ಸೊ ಈ ವ್ಯೂಗಂತೂ ಫಿದಾಗಿದ್ದೀವಿ. ನಡ್ಕೊಂಡು ಮಾತ್ರ ನಿಧಾನಕ್ಕೆ ಹೋಗ್ಬೇಕು, ಅದಂತೂ ಯಾಕೆಂದರೆ ನಮಗೆ ಸ್ಲಿಪ್ಪರ್ ಕೊಡೋಲ್ಲ ಇಲ್ಲಿ ಜಾರುತ್ತೆ ಅಂತ. ಸೊ ಕಾಲು ಸ್ಲಿಪ್ಪರ್ ಆಗುತ್ತೆ, ಒಂಚೂರು ಸ್ಲಿಪ್ ಆಯ್ತು ಅಂದರೆ ಅಣ್ಣ ಹೋದ್ವಿ ಮನೆಗೆ ಅಷ್ಟೇ. ಆ ವ್ಯೂ ಆದಮೇಲೆ ಆರ್ಚರಿ ಶೂಟಿಂಗ್ ಬಂದು ಇನ್ನೂ ಒಂದು ವ್ಯೂ ಇತ್ತು, 3 ಪಾಯಿಂಟ್ ವ್ಯೂ. ಸೇಮ್ ಅದೇ ಥರ, ಅದಿನ್ನ ಸ್ವಲ್ಪ ಹೈಟಲ್ಲಿರುತ್ತೆ. ಸೊ ಬೇಡ ಅಂತ ನಾವು ಆರ್ಚರಿ ಶೂಟಿಂಗ್ ಬಂದಿದ್ದೀವಿ. ಸೊ ಫನ್ ಇರಲಿ ಅಲ್ಲ ವ್ಯೂ ನೋಡಾದ್ಮೇಲೆ ಇನ್ನೇನಕ್ಕೆ ಅಂತ. ಸೊ ಆರ್ಚರಿ ಶೂಟಿಂಗ್ ಅಂತೆ ಬನ್ನಿ ನೋಡೋಣ. ನಮ್ಮ ಯಾರ್ಯಾರ್ದು ಗುರಿ ಹೇಗಿದೆ ಅಂತ ನೋಡೋಣ. ಯಾರ್ಯಾರ ಗುರಿ ಎಷ್ಟು ಚೆನ್ನಾಗಿದೆ, ಯಾವ ರೇಂಜಿಗೆ ಗುರಿ ಇರುತ್ತೆ ಅಂತ ಬನ್ನಿ. ಶೂಟಿಂಗ್ ಮಾಡ್ತೀಯ? ಸೊ ಆರ್ಚರಿ ಶೂಟಿಂಗ್ ನಾನೇ ಫಸ್ಟ್ ಬಂದಿದ್ದೀನಿ, ಹೇಗಿದೆ ಗೊತ್ತಿಲ್ಲ ನನಗೆ ಕೂಡ. ವೀರ ಶೂರಾದಿ ಶೂರ ನಮ್ಮ ಗಂಗಿನ ಬಲಭೀಮ ಅವರೇ ಫುಲ್ಲು ಎಕ್ಸ್ಪ್ಲನೇಷನ್ ತಗೊಳ್ತಿದ್ದಾರೆ ಹೇಗ್ ಮಾಡ್ಬೇಕು ಹೇಗ್ ಬಿಡ್ಬೇಕು ಅಂತ. ನನ್ನ ಪ್ರಕಾರ ಇವ್ನು ಬಿಡಲ್ಲ, ಮೋಸ್ಟ್ಲಿ ಹಿಂದ್ಗಡೆಗೆ ಹೋಗ್ಬೋದು, ಟಾರ್ಗೆಟ್ ಅಂತೂ ಹೊಡಿಯಲ್ಲ. ಬಾ ಜೂಮ್ 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 ಶಿವ ಯಾಗೋ ಹಿಂದ್ಗಡೆ ಹೋಯ್ತು. ಎಲ್ಲಿಂದ ಮುಂದೆ ಹೋಯ್ತಲ್ಲ ಅಷ್ಟೇ. ಅದೇ ಸೊ ಎರಡನೇದು ಸೊ ನಮ್ ಟೀಮಲ್ಲಿ ಬಲಭೀಮ ಕಾವ್ಯ ಹೊಡಿಬೇಡ ಇರೋ. ಸೊ ನಮ್ ಟೀಮಲ್ಲಿ ಬಲಭೀಮ ಅಂದ್ರೆ ಕಾರ್ತಿ, ಅವನಂತೂ ಒಂದ್ ಗೋಲ್ ಹೊಡೆದ. ವೀಕೆಸ್ಟ್ ಅಂದ್ರೆ ಇವಳು ನನ್ನ ಪಕ್ಕ ಇಲ್ಲೂ ಇಲ್ಲಿ ದಾಟಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಟೀಮಿನ ಕಿಂಗು ಶಿವಣ್ಣ ಅವರು ಟ್ರೈ ಮಾಡ್ತಿದ್ದಾರೆ. ಫಸ್ಟ್ ಅಟೆಂಪ್ಟ್ ಹೊಡೆದು ಬಿಟ್ರು ನಮ್ ಶಿವಣ್ಣ ಅವರು. ಸೊ ಸೆಕೆಂಡ್ ಅಟೆಂಪ್ಟ್ ನೋಡೋಣ. ಸೊ ಆರ್ಚರಿ ಆಯ್ತು, ಕ್ರಿಕೆಟ್ ನೆಟ್ ಪ್ರಾಕ್ಟೀಸ್ ಮಾಡ್ತಾವ್ರೆ. ಬ್ಯಾಟ್ ಇದೆಯಾ? ಓಯ್ಯೋ ಬ್ಯಾಟ್ ಎಲ್ಲ ಇದೆ. ಯಾವ್ದು ಎಂಟ್ರಿ ಕರೋ? ಓಯ್ಯೋ ನಮ್ಮ ರಾಜಣ್ಣವ್ರು ಏನು ಸೊರ್ರೆ ಹೊಡಿತಾರೆ. ಬರ್ರಿ ನಾವು ಒಂದೆರಡು ಶಾಟ್ ಹೊಡಿಯೋಣ, ಅಟ್ಲೀಸ್ಟ್ ಅದರಲ್ಲೂ ಫೇಲ್ ಅದು ಇದೆಲ್ಲ ಮೇಡಮ್. ಔಟು ಕ್ಯಾಚ್. ಈಗ ಕಾರ್ತಿ ಅವರು ಬ್ಯಾಟಿಂಗ್ ಹಚ್ತಾರೆ. ಕಾರ್ತಿ ಅವರಿಗೆ ಒಂದೊಂದು ಹೊಡ್ತಾನು ನಾಯಿ ಹೊಡ್ತಾನೆ. ಈಗ ಡಿಂಕಲ್ 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 ಡಿಂಕ್ ಡಿಂಕಲ್. ಕೈಯಲ್ಲಿ ಕೊಡವಾ? ಕೈಯಲ್ಲಿ ಕೊಡು. ಆಡು. ನೆಕ್ಸ್ಟ್ ಕಮ್ಸ್ ಟು ಶ್ರುತಿ ಮಂದನ ತಂಗಿ ಶ್ರುತಿ ದೀಪಣ್ಣ. ನೋಡ ಎಕ್ಸ್ಪ್ರೆಷನ್ ಇಷ್ಟೇ ತರನೇ ಆಡ. ಓ ಟೀಮ್ನ ಬೆಸ್ಟ್ ಬ್ಯಾಟ್ಸ್ಮನ್. ಆಕ್ಚುಲಿ ಇವಳನ್ನ ಮುಂಬೈ ಇಂಡಿಯನ್ಸ್ ಕೇಳಿದ್ರು, ನಾವೇ ಕೊಡ್ಲಿಲ್ಲ. ನೆಕ್ಸ್ಟ್ ಪೆನಾಲ್ಟಿ ಶೂಟ್ ಔಟ್ ಬಂದಿದ್ದೀವಿ. ನಮ್ಮ ತಾಯಿ ಅಣ್ಣಗ್ಲು ನಾವು ಯಾವತ್ತೂ ಫುಟ್ಬಾಲ್ ಆಡಿಲ್ಲ, ಪೆನಾಲ್ಟಿ ಶೂಟಿಗೆ ಕರ್ಕೊ ಬಂದವ್ರೆ ನಮ್ಮ ರಾಜಣ್ಣ. ನಾವಂತೂ ಗೋಲ್ ಹಾಕಲ್ಲ, ಅದಂತೂ ಫಿಕ್ಸು. ಸೊ ಇದಂತೂ ಫಿಕ್ಸು. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬರ್ತಿದ್ಯಪ್ಪ. ಜರ್ಕಿನ್ ಬೇರೆ ಹಾಕೊಂಬಂದಿಲ್ಲ, ಆದ್ರೂ ಸ್ಟಿಲ್ ಸ್ಟ್ರಾಂಗ್ ಬಾಡಿ, ಯಾವ ವೀಕ್ ಬಾಡಿಗಳು. ಸೊ ಎಲ್ಲಿಂದ ಹಾಕ್ಬೇಕು? ಇಲ್ಲಿಂದಲ್ಲ? ಹಾಂ ಸರಿ, ಇಟ್ಕೊಂಡು ಇಲ್ಲಿಂದಲೇ ಹಾಕ್ಬೇಕಾ? ಈ ಮಾರ್ಕಿಂದ ಈ ಗೋಲ್ಗೆ ಹಾಕ್ಬೇಕು. 3 ಅಟೆಂಪ್ಟ್ಸ್ ಇರುತ್ತೆ ಒಬ್ರೊಬ್ರಿಗೆ. ನೋಡೋಣ ಯಾರ್ಯಾರು ಎಷ್ಟು ಗೋಲ್ ಹಾಕ್ತಾರೆ ಅಂತ. ಒಂದು ಗೋಲ್ ಡಮ್. ಸೊ 1 ಗೋಲ್ ಆಗ್ಲಿಲ್ಲ.
ಎರಡನೇ ಚಾನ್ಸು. ಏ ಗೋಲ್ ಗೋಲಾ? ಏ ಗೋಲ್! ಏ ಕಮಾನ್ ಕಾವ್ಯ ಅವರು ಫಸ್ಟ್ ಅಟೆಂಪ್ಟ್. ಕಮಾನ್ ಕಾವ್ಯ, ಕಮಾನ್ ಕಾವ್ಯ, ಕಮಾನ್. ಫಸ್ಟ್ ಗೋಲ್ ಅಟೆಂಪ್ಟ್ ಪಾಸ್ ಅಲ್ಲೋ. ಟೈ ಬ್ರೇಕರ್ ಆಗ್ಲಿ. ಓ ಶಿಟ್. ಲಾಸ್ಟ್ ಹಾಕು. ಆಯ್ತು ನಿಮ್ಮ ಅಬ್ಬಿ ಕಾವ್ಯನೇ ವಿನ್ನರ್. ಕಾವ್ಯ ಆಕ್ಚುಲಿ ಸ್ಪೋರ್ಟ್ಸ್ ಸೊ ಪೆನಲ್ಟಿ ಕಿಕ್ ಆಯ್ತು. ಸೊ ಈಗ ರೋಪ್ ಕ್ಲೈಂಬಿಂಗ್ ಬಂದಿದ್ದೀವಿ. ರೋಪ್ ಕ್ಲೈಂಬಿಂಗ್ ಆಡೋಣ ಅಂತ. ಬಿದ್ಗಿದ್ರೆ ಅಲ್ಲೆಲ್ಲ ಮುರಿದು ಆಯ್ತದ ಕೊಂಡ್ರು. ತೋರಿಸ್ತೀನಿ ಯಾವ ರೇಂಜಿಗೆ ಐತೆ ಅಂದ್ರೆ, ಬಿದ್ರೆ ಪಕ್ಕ ಅಲ್ಲಿ ಮುರ್ಕತ್ತೀವಿ ನಾವು. ಸೊ ಮುಗೀತು ನಮ್ಮ ಕತೆ ಅನ್ಕೊಳ್ಳೋಣ ಅಷ್ಟೇ. ಈ ತರ ರೋಪ್ನ ಇದು ಮಾಡಬೇಕು. ಹಿಂಗೆ ಕೊಟ್ಟವ್ರೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ರೋಪ್ ರೋಪ್ ಕ್ಲೈಂಬಿಂಗ್ ಅಲ್ಲ ಇದು, ರೋಪ್ ವಾಕಿಂಗಾ ಏನೋ ಒಂದು ಬಿಡ್ರಿ ಆಕ್ಟಿವಿಟಿ. ಯಾರು ಎಷ್ಟೆಷ್ಟು ಬೇಗ ಮಾಡ್ತಾರೆ ಅಂತ, ಯಾರು ಎಷ್ಟು ಬೇಗ ಬರ್ತಾರೆ ಅಂತ. ಇವಳು ಇಲ್ಲೇ ದಬ್ಬಾಕಳಂಗಿದ್ದಾಳೆ ಆಕ್ಚುಲಿ. ಫಿಟ್ಟು ಅಷ್ಟೇ ಅಷ್ಟೇ. ಬಾ. ಸೊ ನೆಕ್ಸ್ಟ್ ನಮ್ಮ ಶಿವಣ್ಣ ರೋಪ್ ಮಾಡ್ತಾರೆ. ಕಾಲೇ ಕಟ್ ಮಾಡಿದ್ದಾರೆ. ಏ ಹೋಗ ಹೋಗ ಮಾಡೋ. ಅದಕ್ಕೆ ಬರೋಣ. ಸ್ಟಾರ್ಟ್. ಪಾಪ ಕಷ್ಟ ಇದೆ. ಅಷ್ಟೇ ಡ್ರಾಪ್ ಆಗ್ತೀರಾ. ಒಂದೇ ಅಟೆಂಪ್ಟ್. ಯಾಕೆ ಜಾಸ್ತಿ ಟೈಮಿಲ್ಲ ಅಂತ. ಬಿಸಿಲು ಬಂತು. ನಿಂಗಿದು ಬೇಕಿತ್ತ ಮಗನೇ, ಶಿವಾಕನ್ ಮಾಡ್ಬೇಕಿತ್ತು. ಸೂಪರ್. ಇದಕ್ಕಿಂತ ಕಷ್ಟ ಶಿವ ಬನ್ನಿ. ಯಾಕೆ ನೀವು ವಾಪಸ್ ಹೋಗಿ ಅಂತ ಹೇಳಿದ್ದೆ. ನೀನು ಮಾತಾಡೋಣ. ನೀವು ಪಿಟ್ಟಾಗಿ ಮಾತಾಡೋಣ. ಪಿಟ್ ಅಷ್ಟೇ. ಏನ ಏನು ಹೇಳ್ಕೊಡ್ಬೇಕು? ಅದು ಹೇಳ್ಕೊಡ್ಬೇಕಿತ್ತು ನಿಮಗೆ. ಇಲ್ಲ ಫುಲ್ ಮಾಡಿ ಆಕ್ಚುಲಿ. ಅಕ್ಕ ಮಾತಾಡಲ್ಲ. ದಪ್ಪನ ನಿಮ್ಮ ಹಸ್ಬೆಂಡ್ ನಮಗೆ ಮಾಡಿಸ್ಬಿಟ್ರೆ ಕಷ್ಟ. ಸೂಪರ್. ಗುಡ್ ಬಾಯಿಂಗ್ ಗುಡ್ ಬಾಯಿಂಗ್. ನನಗೆ ನೋ ಯಾಕೆ ಚಪ್ಪಲ್ Come on, you can do it. Okay, ನಾನು ಸೋತಿದ್ಯಾ? ಪರವಾಗಿಲ್ಲ, ಕಾಲ್ ಮೇಲೆ ಗೆದ್ದಿ. ಪರವಾಗಿಲ್ಲ, ಕಾಲ್ ಮೇಲೆ ಗೆದ್ದಿ. ಶೂನ ಸೋತಿದ್ಯಾ? ಎಲ್ಲಿ ಕೊಡ್ದು? ಅದಲ್ಲ. ಹಾ. ಯಾ. 156. ಸ್ಟಾರ್ಟ್ ಮಾಡಿದ್ಯಾ? ಹಾ. ಕಾಲಿಟ್ರೆ ಹೋಯ್ತು ಆಟ. ಅಯ್ಯಯ್ಯೋ. ಓಡಿಸಿ ಟೈಮ್ ಲ್ಯಾಪ್ಸ್ ಮಾಡ್ಬಿಡಿದ್ದೀನಿ. ಟೈಮ್ ಲ್ಯಾಪ್ಸ್. ಕಾಲ್ ಕಿಸ್ಕಂಡ. ಕಾಲ್ ಕಿಸ್ಕಂಡ. ಅಯ್ಯಪ್ಪ. ಅಯ್ಯೋ. ಇಲ್ಲ ಅದು ಮಾಡ್ಲಿ ಬಿಡು ಅವನು. ಮಾಡ್ಲಿ. ಇಫ್ ಯು ವಾಂಟ್ಸ್ ಟು ಕಂಟಿನ್ಯೂ ಲೆಟ್ ಹಿಮ್ ಕಂಟಿನ್ಯೂ. ನೀನು ಮಾಡು ಹೋಗಿ. Actually, ಇದು starting point ಅದು, ಇದು ending point ಅದು. ಅದೇ start ಮಾಡ್ಬೇಕು. ಈ ಬಂದಾಗ ಕಷ್ಟ ಆಗುತ್ತೆ. ಯಾಕಂದ್ರೆ ಇದು difficulty ಇದೆಯಲ್ಲ, ಕೊನೆಗೆ ಹಾಕಿರ್ತಾರೆ. ವಾಯ್ಸ್ ಕಷ್ಟ ಇದೆ ಸರ್. ಅದೇ ಶಿವ actually ಮ್ಯೂಸಿಕ್. ಬಿಡು ಇರುತ್ತೆ. ಎಷ್ಟಾಯ್ತು? 1 minute 5 seconds. ಬೇಗ ಬೇಗ ಬರೋ. Chances are there. ನೀನೇ ವಿನ್ನಾಗ ಸಾಧ್ಯತೆ ಇದೆ. 1 minute. ಬೇಗ 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 ಬೇಗ. ನೀನೇ ವಿನ್ನಾಗ ಬಾ. 1 minute. 24. ಸೈಕಾದೆ ನಾ ಸೈಕಾದೆ, ವ್ಯೂ ನೋಡಿ ಸೈಕಾದೆ. ನಮ್ಮ ಟೈಮ್ 1 hour ಆಯಿತು. ಸೊ ಫುಲ್ಲು ಎಂಜಾಯ್ ಮಾಡೋದು. ಈಗ ವಾಪಸ್ ಹೋಗಬೇಕು. ಸೊ ವರ್ತು ಒಬ್ಬರಿಗೆ 500 ಆಗುತ್ತೆ. ಆಫ್ ರೋಡ್ ಜೀಪಲ್ಲಿ ಬರೋದಾಗಲಿ,
ಪ್ಲಸ್ ಇಲ್ಲೇ ಆಟ ವ್ಯೂ ಎಲ್ಲ ವರ್ತಿತ್ತು. ಸೊ 900 ಕಂಡು ವರ್ತ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗೋಯ್ತು. ಸೊ ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗಿ ಫಸ್ಟು ಮಾಡಬೇಕಾಗಿರೋದು ತಿಂಡಿ ಕಣ್ರಪ್ಪ. ತುಂಬ ತಿಂಡಿ ಹೊಟ್ಟೆ ಸಿತೈತೆ. ಸೊ ಡೌನಿಗೆ ಹೋಗ್ತೀವಿ. ಈಗ ಹೆಂಗಿರುತ್ತೆ ಗೊತ್ತಿಲ್ಲ, ಯಾಕೆಂದರೆ ಉಪ್ಪತ್ತವಾಗಲ್ಲೇ ಒಂಥರ ಇದ್ದಿತ್ತು, ಇದು ಇನ್ನೂ ಡೌನ್ ಇದೆ. ಸೊ ಒಳ್ಳೆ ಮಜಾ ಇರುತ್ತೆ, ಎಕ್ಸೈಟಿಂಗ್ ರೈಡು. ಸೊ ಡೌನಿಗೆ ಹೋದ್ಮೇಲೆ ಮತ್ತೆ ತಿಂಡಿ ಮಾಡೋಣ. ವ್ಯೂಗೋಸ್ಕರ ಬಂತು. ಚೆನ್ನಾಗಿದೆ ವ್ಯೂ ಮಾತ್ರ. ನಲ್ಲಿ ನಾವು ಇರಬೇಕಾಗಿರೋ ರೆಸಾರ್ಟಿಗೆ ಬಂದು, ಸೊ ಏನು ಇದು ಹೆಸರು, ಪ್ಯಾಡಿಯೋಸ್ ಬಂಗ್ಲೋ ಅಂತ ಇದೆ. 2 ಗಂಟೆಗೆ ಚೆಕ್-ಇನ್ ಇರೋದು. ಸೊ ಇನ್ನೂ 1 ಅವರ್ ಟೈಮ್ ಇದೆ. ಸೊ ಚೆಕ್-ಇನ್ ಮಾಡೋಕ್ಕೆ ಟೈಮ್ ಇದೆ. ಸೊ ಮೌಂಟ್ ವ್ಯೂ ರೆಸಾರ್ಟ್ ಇದು ಮಾಡಿದ್ದೀವಿ. ಸೊ ವ್ಯೂ ತೋರಿಸ್ತೀನಿ ಸಖತ್ತಾಗಿದೆ ಹೇಗಿದೆ ಅಂತ ನೋಡಿ. ಈ ರೇಂಜಿಗೆ ವ್ಯೂ ಇದೆ ನಮ್ಮ ರೆಸಾರ್ಟು. ನಾವು ಇರಬೇಕಾಗಿರೋ ರೆಸಾರ್ಟ್ ಇದೆ. ಆ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ. ಈ ವ್ಯೂಗೋಸ್ಕರನೇ ತುಂಬ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ ರೂಮ್ ಬೇಕು ಅಂತ. ತೋರಿಸ್ತೀನಿ, ಕಾಣಿಸ್ತಿದೆಯಾ ನೋಡಿ ಅಲ್ಲಿ ಆ ಥರ. ಸ್ವಿಮ್ಮಿಂಗ್ ಪೂಲಿಂದ ವ್ಯೂ ಕಾಣಿಸುತ್ತೆ. ತೋರಿಸ್ತೀನಿ ಆಮೇಲೆ ಇನ್ನೂ ಹೇಗಿದೆ ಅಂತ. ಸೊ ಇದು ರೂಮು. ವಾಶ್ರೂಮ್ ಅದು. ಓಕೆ, ಇದು ರೂಮು. ಸೊ ಸಡಿ ಬನ್ನಿ ಕರ್ತೀವ್ರಿ. ಇದು ವ್ಯೂ ತೋರಿಸ್ತೀನಿ. ಸೊ ಈ ವ್ಯೂಗೆ ನಾವು ಆ್ಯಕ್ಚುಲಿ ಪ್ರೈಸ್ನ ಪೇ ಮಾಡಿರೋದು ಈ ವ್ಯೂಗೆ ಇರಬೇಕು. ಸೊ ಅಲ್ಲಿ ಸ್ವಿಮ್ಮಿಂಗ್ ಪೂಲು. ಸೊ ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಹೋಗ್ತೀನಿ ರೀ ನಾವು ಸ್ವಲ್ಪ. ಅದು ಈ ಟೈಮಲ್ಲಿ ಮಾತ್ರ ಈ ವ್ಯೂಗೆ ಒಂದು ಬೆಲೆ. ಸೊ ನೋಡಿ. ಸೊ ವರ್ತು 40,000 ಪೇ ಮಾಡಿದ್ಕು ವರ್ತು ವರ್ಮ. ಸೊ ನಾವು ಆಫರಲ್ಲಿ ಇದು ಮಾಡ್ಕೊಂಡೋದು. ಓಕೆ ಬಿಡೋದು. ಆಫರಲ್ಲಿ ಬೇಕು ಅಂದರೆ ನಾವು ಬೇಕಾದ್ರೆ ಅದು ಇನ್ಸ್ಟಾ ಪೇಜ್ ಕೊಡ್ತೀವಿ. ಅವ್ರು ಬೇಕಾದ್ರೆ ಆಫರಲ್ಲಿ ಬುಕ್ ಮಾಡ್ಕೊಳ್ಳಿ ಯಾರು ಬರೋದು. ನೆಕ್ಸ್ಟ್ ನಾವಿರೋ ರೆಸಾರ್ಟ್ನ ತೋರಿಸ್ತು. ಸುಸ್ತಾಗಿ ಹೋಗ್ಬಿಡಿದೆ, ಈಗ ರೆಸ್ಟ್ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನಾವೇನೇನು ಆ್ಯಕ್ಟಿವಿಟೀಸ್ ಇಲ್ಲಿ ಮಾಡ್ತೀವಿ, ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀವಿ ಅಂತ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ತೊಗೊಬರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟ.